ಇದನ್ನು ಮತ್ತೆ ನಿಧಾನವಾಗಿ ತೆಗಿಬೇಕು. ಹೀಗೆ ಇಡೋದು. ಎಲ್ಲ ಪ್ಯೂರ್ ಹನಿ. ಇವೆಲ್ಲ ಎಕ್ಸ್ಟ್ರಾ ಮಾಡಿದ್ದೆ ಆ್ಯಕ್ಚುಲಿ. ಹುಳಕ್ಕೆ ಪೆಟ್ಟು ಮಾಡಲಿಕ್ಕಿಲ್ಲ. ಒಂದು ಹುಳಕ್ಕೆ ಪೆಟ್ಟಾದರೆ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಯ್, ಈಗ ಈ ಪೆಟ್ಟಿಗೆಯಲ್ಲಿ ಯಾವ ರೀತಿ ಜೇನು ಮಾಡಿದೆ ಅಂತ ನೋಡೋಣ. ನಮ್ಮ ಅಜ್ಜ ಒಳ್ಳೆ ಕೇರ್ ತೊಗೊಂಡು ಮಾಡಿದ್ರು. ಒಳ್ಳೆ ಟೆಂಪ್ರೇಚರು ಒಳಗಡೆ ಹೋಗಬಾರ್ದು ಅಂತ ಒಳ್ಳೆ ಕವರಾಗಿ ಮಾಡಿಟ್ಟಿದ್ದಾರೆ. ಅಂದರೆ ಮಳೆ ನೀರು ಕೂಡ ಒಳಗಡೆ ಹೋಗಬಾರ್ದು. ಒಳಗೆ ಹೋದರೆ ತಂಪಾಗಿ ಮತ್ತು ಗೂಡು ಬಿಟ್ಟು ಹೋಗೋದು ಚಾನ್ಸಸ್ ಇರ್ತದೆ. ಓಕೆ, ಒಳ್ಳೆ ಗಿಡದ ಒಳಗಡೆ ಮನೆ ಥರ ಆಗಿದೆ ಜೇನು ಪೆಟ್ಟಿಗೆ. ಸೊ ಇದರಲ್ಲಿ ನೋಡೋಣ ಯಾವ ರೀತಿ ಜೇನು ಮಾಡಿದೆ ಅಂತ. ಸ್ವಲ್ಪ ಹಿಂದ್ಗಡೆಯಿಂದ ನಿಧಾನವಾಗಿ ಓಪನ್ ಮಾಡಬೇಕು. ಇದರಲ್ಲೂ ಆ್ಯಸ್ ಯೂಶ್ವಲ್ ಆ ಪೆಟ್ಟಿಗೆ ಥರನೇ ಫುಲ್ಲು ಅಟ್ಯಾಚ್ ಮಾಡಿದೆ. ನೋಡಿದ್ರೆ ಗೊತ್ತಾಗುತ್ತೆ. ಯಾವಾಗ ಓಪನ್ ಮಾಡುವಾಗ ಫುಲ್ ಟೈಟ್ ಅನಿಸ್ತದೆಯಾ, ಅವಾಗ ಫುಲ್ ಟೈಟ್ ಮಾಡಿದೆ ಅಂದರೆ ಸ್ಥಳಾವಕಾಶ ಸಾಕಾಗದೆ ಈ ಮುಚ್ಚಿಗೆಗೂ ತುಪ್ಪ ಮಾಡಿದೆ. ಇದು ಸಂಸಾರ ಕೋಣೆ, ಇದು ತುಪ್ಪದ ಕೋಣೆ. ಅಂದರೆ ಇದು ಬ್ರೂಡ್ ಚೇಂಬರು, ಇದು ಹನಿ ಚೇಂಬರು. ಸೊ ಬ್ರೂಡ್ ಚೇಂಬರಲ್ಲಿ ಕ್ವೀನ್ ಎಗ್ಸ್ ಮತ್ತು ಕ್ವೀನ್ ಲಾರ್ವ ಎಲ್ಲ ಇರ್ತದೆ. ಹನಿ ಚೇಂಬರಲ್ಲಿ ಹನಿ ಅಷ್ಟೇ ಇರ್ತದೆ. ಸೊ ಹನಿ ಚೇಂಬರಲ್ಲಿ ಯಾವಾಗ ಇನ್ಸಫಿಷಿಯೆಂಟ್ ಸ್ಪೇಸ್ ಆದರೆ, ಸಫಿಷಿಯೆಂಟ್ ಸ್ಪೇಸ್ ಸಿಗಲಿಲ್ಲ ಅಂದರೆ ಮೇಲೆ ಮುಚ್ಚಳದಲ್ಲಿ ಸ್ವಲ್ಪ ಸ್ಪೇಸ್ ಇರ್ತದಲ್ಲ, ಅಲ್ಲೂ ಕೂಡ ತುಪ್ಪ ಮಾಡ್ತದೆ. ಅದೆಲ್ಲ ನೋಡ್ತಿರ್ಬೇಕು. ನಾರ್ಮಲ್ ಬಿಸ್ನೆಸ್ಗೋಸ್ಕರ ತುಪ್ಪ ಮಾಡೋರು ಅದನ್ನೆಲ್ಲ ನೋಡ್ತಿರ್ತಾರೆ. ನಾವು ಬಿಸ್ನೆಸ್ ಮಾಡ್ತೇವೆ ನೋಡಿ. ಆ ಪೆಟ್ಟಿಗೆ ಥರ ಈ ಪೆಟ್ಟಿಗೆಯಲ್ಲೂ ಫುಲ್ಲು ಮೇಲ್ಗಡೆ ತುಪ್ಪ ಮಾಡಿದೆ. ಯಾಕೆ ಅಂದರೆ ಜಾಗ ಸಾಕಾಗಿಲ್ಲ. ಈಗ ನಾವೇನು ಮಾಡೋದಂದರೆ ಈ ಥರ ಹೀಗೆ ನಿಧಾನ ಹೀಗೆ ಇಟ್ಟರೆ ಜೇನು ಹುಳ ಈಗ ಮಾರ್ಚಿಂಗ್ ಮಾಡ್ತದೆ. ನೋಡಿ ತೋರಿಸ್ತೀನಿ. ಒಂದು ಹುಳಕ್ಕೆ ಗೊತ್ತಾರೆ ಸಾಕು, ಹುಳಗಳು ಮಾರ್ಚಿಂಗ್ ಮಾಡ್ತವೆ. ಹೋಗು ನೋಡಿ. ಓ, ಹುಳ ಚಿಕ್ಕ ನಿಧಾನವಾಗಿ ಮಾರ್ಚ್ ಮಾಡ್ತಾಯಿದೆ ನೋಡಿ. ಅಂದರೆ ಒಂದೊಂದೇ ಹುಳ ಒಳಗಡೆ ಹೋಗ್ತವೆ ಗೂಡನ್ನು, ಇಲ್ಲನ್ನು ಬಿಟ್ಟು. ಮೇಜರಾಗಿ ರಾಣಿ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಬ್ರೂಡ್ ಚೇಂಬರ್ಲಿ ಎಗ್ಲೇ ಮಾಡ್ತಿರ್ತದೆ. ಬಟ್ ಬೈ ಮಿಸ್ಟೇಕ್ ಇಲ್ಲಿ ಬಂದಿದ್ದರೆ ಅದನ್ನ ನೋಡ್ತಿರ್ಬೇಕು, ರಾಣಿ ಇಲ್ಲಿ ಇದೆಯಾ ಅಥವಾ ಇಲ್ಲ ಅಂತ. ಅಂದರೆ ರಾಣಿ ನಾವು ಬೈ ಮಿಸ್ಟೇಕಾಗಿ ಹೊರಗಡೆ ಅಟ್ಮಾಸ್ಫಿಯರ್ಗೆ ಬಿಡಬಾರ್ದು. ಅಂದರೆ ರಾಣಿ ಒಂದೇ ಇರೋದ ಕಾರಣ. ಇಷ್ಟು ಮಾಡಿದ್ರೆ ಒಳಗಡೆ ಹೋಗ್ತದೆ. ಹುಳ ಹೊಡಿಲಿವರೆಗೆ ಈ ಥರ ಸಾಲ ಮಾಡ್ತಿರ್ಬೋದು. ಹುಳ ಕಚ್ಚಲಿವರೆಗೆ ಇದೇ ಥರ. ಅಂದರೆ ನಮಗೆ ಹುರುಪು ಜಾಸ್ತಿ ಇರೋದಕ್ಕೆ ಹುಳ ಕಚ್ಚಲಿವರೆಗೆ ಈ ಥರ ಆಟ ಆಡ್ಬೋದು. ಆಮೇಲೆ ಹುಳ ಕಚ್ಚಿದ್ಮೇಲೆ ನಿಧಾನವಾಗಿ ಸ್ಲೋ ಮಾಡ್ತಾ ಮಾಡೋದು. ನೋಡಿ, ತುಪ್ಪ ಇದ್ದರೂ ಸ್ವಲ್ಪ ಬಿಟ್ಟು ಹೋಗ್ತಾ ಇದೆ ನಿಧಾನವಾಗಿ. ಸಾಕಿಷ್ಟು ಹುಳ ಹೋದರೆ ಸಾಕು. ಇವಾಗ ಇದನ್ನು ನಿಧಾನವಾಗಿ, ಇದು ಲಾಸ್ಟ್ ಟೈಮ್ ನಾವು ತುಪ್ಪ ತೆಗೆದಿದ್ದಾಗಿತ್ತು ನೋಡಿ. ಕ್ವಿಕ್ಕಾಗಿ 2 ನಿಮಿಷಕ್ಕೆ ಇರುವೆಗಳು ಬಂದುಬಿಟ್ಟಿದೆ ಜೇನುತುಪ್ಪಕ್ಕೆ ಎಲ್ಲ ನೋಡಿ. ರೆಡಿ. ಇದರಲ್ಲಿರೋದನ್ನು ನಿಧಾನವಾಗಿ ಈ ಥರ ತೆಗಿಯೋಣ. ತೆಗೆದು ಇದರಲ್ಲಿಡೋದು. ಇದನ್ನು ನಿಧಾನವಾಗಿ ಹೀಗೆ ತೆಗೆಯೋದು. ಹುಳಕ್ಕೆ ಪೆಟ್ಟು ಮಾಡಲಿಕ್ಕಿಲ್ಲ. ಒಂದು ಹುಳಕ್ಕೆ ಪೆಟ್ಟಾದರೆ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಲ್ಲೇ ಅಲ್ಲಿ ಯಾರ ಅಂತ ಅಂದರೆ ಇರುವೆ ಕಾಟ ಜಾಸ್ತಿ ಇರೋದ್ರಿಂದ ಈ ಜಾಗದಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ಮಾಡಬೇಕು. ನಾವು ಹನಿಯನ್ನು ಆ ಕಡೆ ಇಟ್ಟಾಗೆ ಎರೆಗಳು ಬರ್ತಾಯಿದೆ, ಅಂದರೆ ಇರುವೆಗಳು ಬರ್ತಾಯಿದೆ. ಸೊ ಕ್ವಿಕ್ಕಾಗಿ ಮಾಡೋಣ. ಇದೇನಿದ್ರೆ ಇದು ಸ್ಕ್ವೀಸ್ ಮಾಡಿ ತುಪ್ಪ ತೆಗೆಯೋದ. ಇದನ್ನು ಏನು ಮಷೀನಿಗೆ ಹಾಕ್ಲಿಕ್ಕಾಗಲ್ಲ.
ಫ್ರೆಂಡ್ಲಿ ಬೀಸ್ ಇದೆ. ಇಷ್ಟು ಸ್ಕ್ವೀಸ್ ಮಾಡುವಂತಹ ಹನಿ ಕೋಂಬ್ಗಳಿದು. ಇದನ್ನೆಲ್ಲ ಸ್ಕ್ವೀಸ್ ಮಾಡಿದರೆ ಹನಿ ಸಿಗ್ತದೆ. ಉಳಿದಿರೋದೆಲ್ಲ ಬಿ ವ್ಯಾಕ್ಸ್ಗಳು. ಇದನ್ನ ಮನೆ ಕಾಣೋ ನಿಧಾನವಾಗಿ ಇದನ್ನು ತೆಗಿಬೇಕು. ಮೇಲ್ಗಡೆನೂ ಕೂಡ ಮಾಡಿತ್ತು ಸ್ವಲ್ಪ. ನಿಧಾನವಾಗಿ ತೆಗೆದು ಹೀಗೆ ಇಡೋದು. ಇದನ್ನು ಮತ್ತೆ ನಿಧಾನವಾಗಿ ತೆಗಿಬೇಕು. ಹೀಗೆ ಇಡೋದು. ಎಲ್ಲ ಪ್ಯೂರ್ ಹನಿ. ಇವೆಲ್ಲ ಎಕ್ಸ್ಟ್ರಾ ಮಾಡಿದ್ದೆ. ಆ್ಯಕ್ಚುಲಿ ಇದಕ್ಕೊಂದು ಇನ್ನೊಂದು ಸೂಪರ್ ಕೊಡಬೇಕು. ಇದು ತುಪ್ಪದ ಕೋಣೆ ಆದ್ದರಿಂದ ಇನ್ನೊಂದು ತುಪ್ಪದ ಕೋಣೆ ಕೊಡಬೇಕು. ಇನ್ನೊಂದು ಹನಿ. ಈಗ ಈ ಪೆಟ್ಟಿಗೆಯಲ್ಲೂ ತುಪ್ಪದ ಕೋಣೆ ತುಪ್ಪ ತೆಗಿಯೋಣ ಬೇಗ ಬೇಗ. ಚಲೋ ಮಾಡಿತ್ತು ಅಂದ್ರೆ ಅದೇ ಅದು ಪಡ್ಯಾಗ ಹೆಚ್ಚಾಗಿ ಮನೆ ಹೊಡಿ. ಒಂದು ಕುಂಟೆಣಿ ಇದ್ದರು ಟಿಕೆಟ ಬಡದು ಹಾಕು. ಒಳ್ಳೆ ಸೀಲ್ ಮಾಡಿದೆ ಜೇನುತುಪ್ಪ. ಈ ಥರ ಸೀಲ್ ಮಾಡಿದ್ರೆ ಒಳ್ಳೆ ಜೇನುತುಪ್ಪ. ಒಳ್ಳೆ ಸೀಲ್ ಮಾಡಿದೆ. ಯಾಕೆ ಇಷ್ಟು ಚೆನ್ನಾಗಿ ಸೀಲ್ ಮಾಡಿದೆ ಅಂದರೆ 3 ತಿಂಗಳಿಂದ ಏನು ತುಪ್ಪ ತೆಗೆದಿಲ್ಲ. ನಾವು ಹನಿ ಸೀಸನ್ ಎಂಡಲ್ಲಿ ತುಪ್ಪ ತೆಗಿತಿದ್ದೀವಿ. ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಬೇಕು. ಎವ್ರಿ ವೀಕ್ ಹನಿನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ನಮ್ಮದು ವೆಸ್ಟರ್ನ್ ಘಾಟ್ಸ್ ಆಗಿದ್ದರಿಂದ ಒಳ್ಳೆ ಹನಿ ಸಿಗ್ತದೆ.